ನಮ್ಮ ಫ್ರೆಂಡ್ಸ್ ಇವರು ಇಲ್ಲಿಂದ ಕೂತೋದು ಎದ್ದೇಳ್ತಾ ಇಲ್ಲ, ಆಗಿಂದ ಬಂದೋದು ಇಲ್ಲಿ ಕೂತೋದು ಎದ್ದೇಳ್ತಾ ಇಲ್ಲ. ನಾನು ಅವಾಗ ನಂದಿಬ್ಬರು ಫ್ರೆಂಡ್ಸಿಗೆ ಅಲ್ಲಿಗೆ ಹೋಗೋಣ ಅಂದೆ. ಇವರು ಬೇಡ ಅಲ್ಲಿ ಹೋದ ಏನುಂಟು ಅಂತ ಹೇಳಿದ್ರು. ಇವಾಗ ನೋಡಿ ಅಲ್ಲಿ ಜನ ಹೋಗ್ತಾ ಇದ್ದಾರೆ. ಕನ್ನಡ ತಾಯಿ ಮಕ್ಕಳಿಗೆಲ್ಲ ನಮಸ್ಕಾರ. ನಮ್ಮ ಚಾನಲ್ಗೆ ಇವತ್ತು ನಾವು ರಾಮನಗರದಲ್ಲಿರೋ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಆ್ಯಕ್ಚುಲಿ ನಾವು 6 o'clock ರೀಚ್ ಆಗಬೇಕಿತ್ತು ಸನ್ರೈಸ್ ನೋಡಲಿಕ್ಕೆ. ಬಟ್ ಇವಾಗಲೇ ಆಲ್ರೆಡಿ 6 o'clock ಆಯಿತು. ಯೂಸ್ ಬಂದಿದ್ದು ಲೇಟು. ನಾನು ಆಲ್ರೆಡಿ ಒಂದು 5:30ಗೆಲ್ಲ ವೇಟ್ ಮಾಡ್ತಾ ಇದ್ದೆ. ನಾವಿವಾಗ ಮೈಸೂರು ರೋಡ್ ಮೆಟ್ರೋ ಸ್ಟೇಷನಿಂದ ಹೊರಡ್ಬೇಕು, ಯಾಕಂದ್ರೆ ನಂದು ನಿಯರೆಸ್ಟ್ ಮೈಸೂರು ರೋಡ್ ಮೆಟ್ರೋ ಸ್ಟೇಷನಿಂದ. ಇಲ್ಲಿಂದ ರಾಮನಗರ ಒಂದು ತಿಮ್ಮಪ್ಪನ ಬೆಟ್ಟ 54 ಕಿಲೋಮೀಟ್ರ್ ಇತ್ತು. ಬನ್ನಿ ಕಾರಲ್ಲಿ ಟ್ರಾವೆಲ್ ಮಾಡೋಣ ತಿಮ್ಮಪ್ಪನ ಬೆಟ್ಟಕ್ಕೆ. ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್ ನಮ್ಮದು ಜರ್ನಿ ಸ್ಟಾರ್ಟ್ ಆಯ್ತು. ಇವಾಗ ಎಷ್ಟು ಕಿಲೋಮೀಟರ್ ದೋಸ್ತ ಇಲ್ಲಿಂದ? 48. ಇಲ್ಲಿಂದ 48 ಕಿಲೋಮೀಟರ್ ಉಂಟು. ನಾವು 54 ಕಿಲೋಮೀಟರ್ ಅಂತ ಹೇಳಿದೆ. ನಾವು ಹೋಗ್ಬೇಕಾಗಿರೋ ರೂಟ್ ಯಾವುದು ಅಂತ ಹೇಳಿದ್ರೆ ಈಗ ಬಿಡದಿ ಮೇಲೆ ಅಲ್ವಾ, ಬಿಡದಿಯಿಂದ ರಾಮನಗರ, ಅಲ್ಲಿಂದ ಆಮೇಲೆ ನಾನು ನಿಮಗೆ ರೂಟ್ ಹೇಳ್ತಾ ಹೋಗ್ತೀನಿ ಹೇಗೆ ಹೋಗೋದು ಅಂತ. ಮೈಸೂರು ಮೆಟ್ರೋ ಸ್ಟೇಷನಿಂದ ಅಥವಾ ಕೆಂಗೇರಿಯಿಂದ ಎಲ್ಲ ತುಂಬಾ ಹತ್ತಿರ 48-45 ಕಿಲೋಮೀಟರ್ ಈ ಥರ ಆಗುತ್ತೆ. ಕೆಂಗೇರಿಯಿಂದ ಹೋಗೋದಿಗೂ ಬಿಡದಿ ಎಲ್ಲ ತುಂಬಾ ಹತ್ತಿರ ಗೊತ್ತಿರುತ್ತೆ ರೂಟು ಹೇಗೆ ಹೋಗೋದು ರೂಟು ಅಂತ. ತಿಮ್ಮಪ್ಪನ ಬೆಟ್ಟ ಅಷ್ಟೆಲ್ಲ ದೊಡ್ಡದಾಗಿಲ್ಲ, ಚಿಕ್ಕದು. ಹೈಕಿಂಗಿಗೆ ಸ್ಟಾರ್ಟಿಂಗ್ ಮಾಡೋದಿಗೆಲ್ಲ ಒಳ್ಳೇದೇ. ನಾವು ಇನ್ನೂ ದೊಡ್ಡ ದೊಡ್ಡ ಬೆಟ್ಟಕ್ಕೆಲ್ಲ ಹೋಗಿದ್ವಿ ಆಲ್ಮೋಸ್ಟ್. ಬಟ್ ಇವಾಗ ಈ ಸಲ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರೇಣುಕಾಂಬ ತಟ್ಟೆ ಇಡ್ಲಿ ಇಲ್ಲ, ಈ ಕಡೆ ರೇಣುಕಾ ಟಿಫನ್ ಸೆಂಟರ್ ಇಲ್ಲಿದು. ಅದು ಈ ಹೊಸದಾಗಿ ಬೋರ್ಡ್ ಎಲ್ಲ ಹಾಕ್ಬಿಟ್ಟು ಲೈಟಿಂಗ್ ಎಲ್ಲ ಲಾಸ್ಟ್ ಟೈಮ್ ಮಾಡಿಲ್ಲಾಗಿದ್ದು ಇದು ಅಷ್ಟೆಲ್ಲ. ಸಿನ್ಸ್ 1959 ಇವ್ದು ಸಿನ್ಸ್ ಹಾಕಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಅವನು ಹೇಳ್ತಾ ಇದ್ದ ಆ ಕಡೆ ಅವನು, ಅಣ್ಣ ಇದು ಒರಿಜಿನಲ್ ತಟ್ಟೆ ಇಡ್ಲಿ ಅಣ್ಣ ನಮ್ದು, ಇಲ್ಲಿ ಒರಿಜಿನಲ್ ರೇಣುಕಾಂಬ ಅಂತ. ನಾವು ಬಟ್ ಇಲ್ಲೇ ಬಂದಿದ್ವಿ, ಈ ಸಲ ಇಲ್ಲೇ ಬರ್ತಾ ಇರೋದು. ಮದ್ದದ ವಡೆ ಹೆಂಗೆ ನಿಪ್ಪಟ್ಟು ಇಲ್ಲ, ಮದ್ದದ ವಡೆನೇ ಇರುತ್ತೆ, ಗೊತ್ತಿಲ್ಲ. ಇಡ್ಲಿ ಆರ್ಡರ್ ಮಾಡಿದ್ದೀವಿ ಇವಾಗ. ಲಾಸ್ಟ್ ಟೈಮು ಸಖತ್ ಸಾಫ್ಟ್ ಇತ್ತು, ಅದ್ರ ಜೊತೆಗೆ ಏನೋ ಒಂದು ವಡಾಗದೆ ಕೊಟ್ಟಿದ್ರಲ್ಲ, ರೈಸನ್ನು ಒಂದೇ ಸೇಮ್ ಆರ್ಡರ್ ಮಾಡಿದ್ದೀವಿ. ಬಟ್ ರೈಸ್ ಅಷ್ಟೇ ರೈಸ್ ಚೆನ್ನಾಗಿದ್ದಿಲ್ಲ. ಇಡ್ಲಿ ತಿನ್ಕೊಂಡು ಹೋಗ್ಬಿಟ್ರೆ ಸಾಕು, 2 ಇಡ್ಲಿ. ಅಲ್ಲಿ ಹೋದ್ಮೇಲೆ ಮತ್ತೆ ಏನೋ ಸಿಗತ್ತಲ್ಲ ತಿನ್ಲಿಕ್ಕೆ, ಸೌತೆಕಾಯಿ ಅದು ಏನೋ ಒಂದು ಹಾಡು ಮೂಡ ತಿಂತಾ ಇರೋದು. ಅದಾದ್ಮೇಲೆ ಮಧ್ಯಾಹ್ನ ಒಂದು ಊಟ, ಅದಕ್ಕೊಂದು ಹೋಟೆಲ್, ಮಸ್ತ್ ಹೋಟೆಲ್ ಹುಡುಕಿದ್ವಿ, ಆಲ್ರೆಡಿ ಸೆಲೆಕ್ಟ್ ಮಾಡಿಟ್ಟಿದ್ದೀವಿ. ಅಲ್ಲಿ ಹೋದಾಗ ಯಾವ ಹೋಟೆಲ್ ತಿನ್ನಬೇಕು ಅಂತ ಅದನ್ನೆಲ್ಲ ಆಮೇಲೆ ನೋಡಿದಾಯಿತು. ಇವಾಗ ಇಡ್ಲಿ ಬಂದರೆ ಬಟ್ ತುಂಬ ತಿನ್ಕೊಂಡು ಹೋಗೋಣ. ಬಕೆಟ್ ಗಟ್ಟಲೆ ಚಟ್ನಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು, ತಿನ್ನೋದು. ಸಾಂಬಾರಿಗೆ ಕೊಡಲ್ಲ. ಇಡ್ಲಿ ಇದಿಷ್ಟು ಬೆಣ್ಣೆಗೆ 5 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ನೋಡಿ. ಬೆಣ್ಣೆ ಒಂದಕ್ಕೆ 5 ರೂಪಾಯಿ ಅಂತ ಮೇಲ್ಗಡೆ ಹಾಕಿದ್ದಾರೆ. ಬೆಣ್ಣೆ ಉಚಿತವಾಗಿ ದೊರೆಯುವುದಿಲ್ಲ. ಅಥವಾ ಇದು ಬೆಣ್ಣೆ ಫ್ರೀ, ಮತ್ತು ಎಕ್ಸ್ಟ್ರಾ ಬೇಕು ಅಂದರೆ 5 ರೂಪಾಯಿ ಬೇಕು. ಇಷ್ಟು ಬೆಣ್ಣೆಗೆ ಮೇಲ್ಗಡೆ ಇಡ್ಲಿಗೆ ಕೆಳಗಡೆ ಇಡ್ಲಿಗೆ ಅದಕ್ಕೆ ಬೆಣ್ಣೆ ಹಚ್ಕೊಂಡು ಆಯ್ತು. ಸ್ವಲ್ಪ ಒಂದು ನಿಮಿಷದ ಮುಂಚೆ ಇತ್ತ ಕಳೆದೋಯ್ತು. ಇಷ್ಟೇ ಜೀವನ. ಉಪೇಂದ್ರ ಹೇಳ್ದಂಗೆ
ಚಟ್ನಿ ಹಾಕೋ ಸ್ವಲ್ಪ ಕಹಿ ಕಹಿ ಅನಿಸ್ತಾ ಉಂಟು, ಕರಿಬೇವು ಜಾಸ್ತಿ ಆಗ್ಬಿಟ್ರೆ ಹೇಗೆ ಅಂತ. ಸಿಕ್ಕಾಪಟ್ಟೆ ಸಾಫ್ಟ್ ಇಡ್ಲಿ, ಭಯಂಕರ ಮಸ್ತ್ ಇಡ್ಲಿ. ಹಿಂಗೆ ಮನೇಲಿ ಹಿಂಗೆ ಸಾಫ್ಟ್ ಇದೆ, ಮಸ್ತ್ ಆಗುತ್ತೆ. ಆದರೆ ಇದು ಫುಲ್ಲು ಫುಲ್ಲು ಗ್ರೈಂಡ್ ಆಗಿದೆ. ನಮ್ಮ ಕಡೆ ಎಲ್ಲ ರವೆ ಇಡ್ಲಿ ಅದು ಅಕ್ಕಿಲೇ ಮಾಡಿದ ಇಡ್ಲಿ ಅಲ್ವಾ, ಸ್ವಲ್ಪ ಸ್ವಲ್ಪ ಇರುತ್ತೆ, ರವೆ ಆಗಿದೆ, ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಹೋಲ್ ಹೀಗೆ ಇರಬೇಕು. ಸಾಂಬಾರು ಹಾಕಿದ್ರೆ ಫುಲ್ ಇದರಲ್ಲಿ ಹಿಡ್ಕೋಬೇಕು ಸಾಂಬಾರೆಲ್ಲ. ಲಾಸ್ಟ್ ಟೈಮು ಬುಯ್ಯಂದೊಡ್ಡಿ ಫಿಶ್ ತಿನ್ಲಿಕ್ಕೆ ಹೋಗ್ಬೇಕಾದ್ವಾ, ಇಲ್ಲೇ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗಿದ್ವಿ ಇದೇ ಹೋಟೆಲಲ್ಲಿ. ಇವಾಗ ಕೂಡ ಅಲ್ಲೇ ತಟ್ಟೆ ಇಡ್ಲಿ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದೀನಪ್ಪ ಅಂತ ಹೇಳಿದರೆ ಬೆಳಗ್ಗೆ ಸನ್ರೈಸ್ ನೋಡೋಣ, ಅದಾದಮೇಲೆ ಕೆಳಗಡೆ ಬೆಟ್ಟ ಇಳಿದು ಬಂದು ಆಮೇಲೆ ತಿಂಡಿ ತಿನ್ನೋಣ ಅಂತ. ಆಲ್ರೆಡಿ ಲೇಟ್ ಆಯಿತು, ಸನ್ರೈಸು ಇಲ್ಲೇ ಬಿಡ್ದಿಲ್ಲೇ ಆಗ್ತಾ ಉಂಟು. ಅದಕ್ಕೆ ಇಲ್ಲೇ ನಾವು ಲಾಸ್ಟ್ ಟೈಮ್ ಏನು ತಟ್ಟೆ ಇಡ್ಲಿ ತಿಂದ್ವಲ್ಲ, ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ತರಿಯಾಗಿ ಮಾಡಿದ ಚಟ್ನಿ ಅದ್ರ ಜೊತೆ ಕೊಡ್ತದೆ, ಚೆನ್ನಾಗಿತ್ತು. ಅದಕ್ಕೆ ಈ ಸಲ ಮತ್ತೆ ಅಲ್ಲೇ ಹೋಗಿ ತಟ್ಟೆ ಇಡ್ಲಿ ತಿನ್ನೋಣ ಅಂತ ಬಂದ್ವಿ. ನಾವಿವಾಗ ಅಲ್ಲಿಂದ ಬಿಡದಿಂದ ಸ್ಟ್ರೇಟ್ ಬಂದಾದ್ಮೇಲೆ ಅಂಡರ್ ಪಾಸ್ ಒಂದು ರೈಟಿಗೆ ತೊಗೊಂಡು ಅದಾದ್ಮೇಲೆ ಮತ್ತೆ ಆಪೋಸಿಟ್ ರೋಡಲ್ಲಿ ಬರ್ತಾ ಇದೀವಿ. ರೈಟಿಗೆ ತೊಗೊಂಡು ಇಲ್ಲಿಂದ ನಾವು ಎಷ್ಟು ಕಿಲೋಮೀಟರ್ ಇನ್ನು 9 ಕಿಲೋಮೀಟರ್, ಇಲ್ಲಿಂದ 9 ಕಿಲೋಮೀಟರ್ ಉಂಟು. ಅಂಡರ್ ಪಾಸಲ್ಲಿ ರೈಟಿಗೆ ತೊಗೋಬೇಕು, ರಾಮನಗರಕ್ಕೆ ಹೋಗ್ಬೇಕು, ಲೆಫ್ಟ್ ಹೋಗ್ಬೇಕು. ಅಂಡರ್ ಪಾಸಲ್ಲಿ ನಾವು ರೈಟ್ ಎತ್ಕೊಂಡ್ವಿ. ಇಲ್ಲಿ ರಾಮನಗರ ಬೋರ್ಡ್ ಹಾಕಿರುತ್ತೆ ಲೆಫ್ಟ್ಗೆ ಅಂತ ಹೇಳ್ಬಿಟ್ಟು ನಾವಲ್ಲಿ ರೈಟ್ ಎತ್ಕೊಂಡ್ವಿ. ಅದೇ ಅಂಡರ್ ಪಾಸಿಂದ ರೈಟ್ ಎತ್ಕೊಂಡ್ವಿ, ಮತ್ತೆ ಲೆಫ್ಟ್ ತಗೊಂಡು ಸರ್ವಿಸ್ ರೋಡಲ್ಲೇ 9 ಕಿಲೋಮೀಟರ್ ಮುಂದೆ ಹೋಗ್ತಾ ಇದ್ದೀವಿ. ಓಹೋ, ಬಂಡೆಗಳೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಯ್ತು. ರಾಮನಗರ ಎಂತಕ್ಕೆ ಫೇಮಸ್ ಅಂದ್ರೆ ಬಂಡೆಗೆ ಅನ್ಬೇಕು. ಆಮೇಲೆಲ್ಲ ಇದೆಲ್ಲ ಜಾಸ್ತಿ ವರ್ಷ ಇಲ್ಲ, ಇದೆಲ್ಲ ಒಡೆದು ಚೂಸ್ ಮಾಡಾಕ್ತಾವ ನೋಡಿ. ಎಲ್ಲ ಕಲ್ಬೇಕಲ್ಲ ಜನರಿಗೆ, ಗೌರ್ಮೆಂಟ್ ಒಡೆದಾಗ್ತದೆ ಇದನ್ನೆಲ್ಲ. ಏನು ಯೂಸ್ ಇಲ್ಲಪ್ಪ ಬಂಡೆಯಿಂದ ಅಂತ ಹೇಳಿ. ಅಲ್ಲಿ ಯಾವಾಗ ನಾವು ಅದೇ ಅಂಡರ್ ಪಾಸ್ ಅಲ್ಲಿ ರೈಟ್ ತಗೊಂಡು ಆಮೇಲೆ ಮತ್ತೆ ಲೆಫ್ಟ್ ತಗೊಂಡು ಅಂತ ಹೇಳಿದ್ವಲ್ಲ ಸರ್ವಿಸ್ ರೋಡಲ್ಲಿ, ಅಲ್ಲಿಂದ ಒಂದು 8-9 ಕಿಲೋಮೀಟರ್ ಆದ್ಮೇಲೆ ಬಂದ್ವಿ. ಇವಾಗ ಈಗ ಒಂದು 300 ಮೀಟರಲ್ಲಿ ಮತ್ತೆ ರೈಟ್ ಡಿವಿಷನ್ ಉಂಟು, ಇಲ್ಲಿ ರೈಟ್. ಸೊ ಅಂಡರ್ ಪಾಸ್ ಇಂದ ರೈಟ್ ತಗೊಂಡು ಲೆಫ್ಟ್ ತಗೊಂಡ್ಮೇಲೆ 9 ಕಿಲೋಮೀಟರ್, ಎಕ್ಸಾಕ್ಟ್ ಆಗಿ 9 ಕಿಲೋಮೀಟರ್ ಆದ್ಮೇಲೆ ಈ ರೈಟ್ ಬರೋದು. ಈ ಕಡೆ ಆ ಕಡೆ ಹೋಗ್ಬೇಡಿ, ಮತ್ತೆ ಸೀದಾ ಡೈರೆಕ್ಟ್ ಒಂದು ದುಡಿದೆಲ್ಲ ಆಟೋ ನಿಂತೆಲ್ಲ ಇಲ್ಲ. ಈಗ ಆಬ್ವಿಯಸ್ಲಿ ಹೇಳಬೇಕು ಅಂತ ಇಲ್ಲಿ ಎಲ್ರಿಗೂ ಮ್ಯಾಪ್ ಹಾಕೊಂಡ್ರೆ ಸಾಕು, ತಗೊಂಡೋಗಲ್ಲೇ ಬುಡಕ್ಕೆ ಬಿಡುತ್ತೆ. ಬಟ್ ಮ್ಯಾಪ್ ಹಾಕೊಳ್ಳಲ್ಲ, ಬೈಕಲ್ಲಿ ಬರ್ತೀವಿ ಅಂತ ಹೇಳೋದು ಈಸಿ ರೂಟು, ಮತ್ತಿಲ್ಲೂ ಜಾಸ್ತಿ ಇಲ್ಲ. ಇಲ್ಲಿಂದ 3 ಕಿಲೋಮೀಟರ್ ಹೋಗ್ಬಿಟ್ರೆ ಅಷ್ಟೇ, ಏನದು ಕುತ್ಕಾಲ್ ಮೇನ್ ರೋಡ್ ಅಂತ. ಇಲ್ಲಿಂದ 3 ಕಿಲೋಮೀಟರ್. ಈಗ ವಿಲೇಜಿಗೆ ಎಂಟ್ರಿ ಆಯಿತು. ನಾವಿವಾಗ ಬರ್ತಾ ಇರೋ ರೋಡ್ ಏನುಂಟಲ್ಲ, ಸಿಕ್ಕಾಪಟ್ಟೆ ಹಳ್ಳಿ ಅನ್ನೋಕ್ಕಿಂತ ಎಲ್ಲ ಅಕ್ಕಪಕ್ಕ ಎಲ್ಲ ಸಿಕ್ಕಾಪಟ್ಟೆ ಮನೆ, ಚಿಕ್ಕ ರೋಡು, ಕಾರಲ್ಲಿ ಬೇರೆ ಬಂದಿದ್ದೀವಿ. ಈಗ ಆ್ಯಕ್ಚುಲಿ ಬೆಟ್ಟದ ದೇವಸ್ಥಾನ ಉಂಟಲ್ಲ, ಅಲ್ಲಿ ತನಕ ಮೇಲ್ಗಡೆ ತನಕ ಹೋಗ್ಬೋದು, ಕಾರೇ ಹೋಗುತ್ತೆ. ಅಲ್ಲಿ ಬೈಕೆಲ್ಲ ಹೋಗ್ತಾ ಉಂಟು, ನಮ್ಗೆ ಕಾಣಿಸ್ತಾ ಉಂಟು, ಕನ್ನಡದ ಫ್ಲ್ಯಾಗ್ ಉಂಟು ಕರ್ನಾಟಕದ್ದು, ಅಲ್ಲಿ ಬೈಕೆಲ್ಲ ಹೋಗ್ತಾ ಉಂಟು. ಬಟ್ ನಾವು ಟ್ರೆಕ್ಕಿಂಗ್ ಅಂತ ಬಂದಿರೋದು, ಕಾರ್ನ ಮೇಲ್ ತನಕ ಈ ಬೆಟ್ಟ ಇದ್ದು ಹಿಂಗೈತೆ, ಈ ಬೆಟ್ಟನ ಹತ್ಬೇಕು ಅಂತ ಬಂದಿರೋದು. ಸೊ ಕಾರ್ನ ಮೇಲ್ ತನಕ ತಗೊಂಡೋದೇ ಪ್ರಯೋಜನ ಏನು ಅಂತ ಹೇಳ್ಬಿಟ್ಟು ಇಲ್ಲೇ ಕೆಳಗಡೆ ಹಾಕ್ಬಿಟ್ಟು ಪಾರ್ಕ್ ಮಾಡ್ಲಿಕ್ಕೆ ಜಾಗ ಉಂಟಂತ ಇಲ್ಲಿ ಎಲ್ಲ ಕೇಳಿದ್ವಿ. ಇಲ್ಲಿ ಕೆಳಗಡೆ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿ ದೊಡ್ಡ ಅದು ಚಿಕ್ಕದಾಗ ಕಾಣುತ್ತಲ್ಲ, ತೋರಿಸ್ತೀನಿ ತಾಳಿ ನಿಮ್ಗೀಗ. ಪಾರ್ಕಿಂಗ್ ಅಯ್ಯೋ ಹೋಗ್ಬಿಡ್ತಾ, ಇರ್ಲಿ ಬಿಡಿ, ಆ ಕಡೆಯಿಂದ ತೆಗೋಣ. ಪಾರ್ಕಿಂಗ್ ಜಾಗ ಇಲ್ಲ, ಬಂದಿದ್ದಾರಲ್ಲ ಜಾಗ, ಇದೆಲ್ಲ ಟಿ ಇಲ್ಲ ಇಲ್ಲಿ ಓನರ್ ಇದೆ. ಇದು ಡೆಡ್ ಎಂಡ್ ಭಯ್ಯ, ಇದು ಡೆಡ್ ಎಂಡಾ? ಇಲ್ಲಿ ಡೆಡ್ ಎಂಡ್ ಮುಗೀತು, ಮುಕ್ತಾಯ. ಕೇಳೋಣ ಅಣ್ಣ, ಅಣ್ಣ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಮೇಲೆ ಹೋಗ್ಬೋದಾ? ಇಲ್ಲ ಹಾಕ್ಬಿಡಿ. ಹಾ, ಅಲ್ಲಿ ಹಾಕ್ಬೋದಾ? ಅಲ್ಲಿ ಇಳಿಸಿದೆ ಅಂತ ಇಳಿ ಅಷ್ಟೇ. ಎಲ್ಲ ಹಾಕೋಣ, ಇಲ್ಲಿ ಅಲ್ಲಿ ಮುಂದೆ ಹಾಕದಾ? ಹಾಂ ಅಡ್ಡಿಲ್ಲ ಅಣ್ಣ, ಥ್ಯಾಂಕ್ಸ್ ಅಣ್ಣ.
ಮಜವಾಗಿದೆ. ಮಜವೂ ಮಜಾ. ಸೆಲ್ಫಿ ಸ್ಟಿಕ್ ತಗೊಂಡ್ಬಿಡ್ತೀನಿ. ಹಾಂ ತಗೊಬಂದು. ಇಲ್ಲಿ ಎರಡು ಮೇಕೆ ಕುದಿ ಅದು ಗಂಟ್ಲು ಹೋಗೈತೆ ನಿಂದು. ಸರಿ ಹೋಗೋಣ ಹೋಗೋಣ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಯಾವುದಂತ ಗೊತ್ತಿಲ್ಲ ಅಣ್ಣ. ಹಿಂಗೆ ಹತ್ಬೇಕಾ ಮೇಲೆ? ಹಿಂಗೆ ಹತ್ಬೇಕಾ? ಆ ಕಡೆನೇ ಐತಿ ಈ ಕಡೆನೇ ಐತಿ. ಶಾಶ್ ಬಿಸಿಲು ಯಾಕೆ ಹಾಕೊಂಡ್ಬಿಡ ಇಚ್ಛಿಸ್ಮಿ ಜಾಗ ಅಂತ ಹೋಗಿದ್ರು. ಇಲ್ಲಿ ಮೇಲ್ಗಡೆ ಒಂದು ಮೆಟ್ಲು ನೋಡಿದ್ವಿ. ಆ ಮೆಟ್ಲು ಹೆಂಗಿತ್ತು ಅಂದರೆ ಈ ಥರ ಈ ಶೇಪಲ್ಲಿ ಮೇಲ್ಗಡೆ ಅದು ನೋಡೇ ಶಾಕ್ ಆಯ್ತು ನಮಗೆ. ಮೆಟ್ಲು ಹಿಂಗೆಲ್ಲ ಇದೆಯಾ ಅಂತ. ಹಾ ಇಲ್ಲಿ ಬಂತು ಆ ಮೆಟ್ಲು. ಅಲ್ಲಿ ಕಾಣಿಸ್ತಾ ಉಂಟ ಇದೇ ಮೆಟ್ಲು. ಆ್ಯಕ್ಚುಲಿ ನಾವೇನು ಅಂದ್ಕೊಂಡ್ವಿ ಗೊತ್ತಾ, ಟ್ರೆಕ್ಕಿಂಗ್ ಮಾಡಲಿಕ್ಕೆ ಅಂತ ಬಂದಿದ್ವಿ. ಇಲ್ಲಿ ಹಳ್ಳಿಗೆ ಬಂದ ತಕ್ಷಣ ಇವರೆಲ್ಲ ಏನು ಹೇಳಿದ್ರು, ಮೇನ್ ರೋಡ್ ಉಂಟು ಸೀದಾ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹೋಗುತ್ತೆ ದಾರಿ ಅಂತ. ಅಲ್ಲ ನಾವು ಬಂದಿರೋದೇ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಅಂತ. ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಏನು ಪ್ರಯೋಜನ ಏನು? ಆ್ಯಕ್ಚುಲಿ ಬೆಳಗ್ಗೆ ಸನ್ರೈಸ್ ನೋಡಲಿಕ್ಕೆ ಅಂತ ಅಂದ್ಕೊಂಡ್ವಿ, ಅದಂತೂ ಆಗಿಲ್ಲ. ಇವಾಗ ಅದಕ್ಕೆ ಮೆಟ್ಲು ಹತ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ತುದಿ ತನಕ ಹೋಗೋಣ ಅಂತ. 1 ತಾಸು ಮ್ಯಾಕ್ಸಿಮಮ್ ಅಂದರೆ 10 ಇಳಿಲಿಕ್ಕೆ. ನಾವು ಫೋಟೋಸ್ ಎಲ್ಲ ತೊಗೋತೀವಿ, ವಿಡಿಯೋಸ್ ಎಲ್ಲ ಮಾಡ್ತೀವಿ ಅಂದರೆ ಆಗತ್ತೆ ಸ್ವಲ್ಪ ಒಂದು 1-2 ತಾಸು ನಮ್ಗೆ ಬೇಕು. 1-2 ತಾಸು ಆರಾಮಾಗಿ ಹತ್ಕೊಂಡು ಬರೋಣ ಅಂತ. ಇದು ಸ್ವಲ್ಪ ಡೇಂಜರ್ ಉಂಟು. ಈ ಥರ ಸ್ಟೆಪ್ಸ್ ಉಂಟು. ಇಲ್ಲಿ ಬಂದರೆ ಕಂಪಲ್ಸರಿ ಸ್ವಲ್ಪ ಒಳ್ಳೆ ಗ್ರಿಪ್ ಇದೆ ಶೂ ಹಾಕೋ ಬನ್ನಿ. ಇಲ್ಲಿಂದ ಹತ್ತಬೇಕು ಅಂದರೆ ಚಪ್ಪಲೆಲ್ಲ ಹತ್ತಕ್ಕೆ ಹೋಗ್ಬೇಡಿ. ಅದು ಇಲ್ಲ ಅಣ್ಣ ತಮ್ಮ ಅಂತಿದೆ ಕೆಳಗಡೆ ಸೀದಾ. ಇಲ್ಲಿ ಯಾವ್ದು ಹಳ್ಳಿಯವ್ರ ಮನೆಗೆ ಹೋಗಿ ಬೀಳ್ತೀವಿ. ಬೀಳೋದಿರಲಿ, ಎದ್ದು ಬರ್ಲಿಕ್ಕೆ ಆಗತ್ತಂತ. ಇವ್ ನಮ್ಮ ಜೋಜೋ ಬೇರೆ ಕ್ರಾಕ್ಸ್ ಹಾಕೋ ಬಂದವನೆ. ಇಲ್ಲಿ 4 ಸ್ಟೆಪ್ ಹತ್ತದಂಕ ಜೀವ ಹೋದಂಗೆ ಅನ್ಸ್ತೈತಪ್ಪ. ಯಾಕ ಹತ್ತೀವ ಅಂತ. थोड़ा रास्ता भी देख. ಸ್ವಲ್ಪ ಡೇಂಜರ್ ಉಂಟು. ಚಪ್ಪಲಿ ಎಲ್ಲ ಬೇಡ, ಗ್ರಿಪ್ ಇರುವಂತ ಶೂ. ಇಲ್ಲೆಲ್ಲ ಕಟ್ ಮಾಡ್ಬಿಟ್ಟಿದೆ ರೋಡ್. ಈ ರಾಡೆಲ್ಲ ಗಟ್ಟಿ ಇಲ್ಲ, ಆದಷ್ಟು ನಿಧಾನಕ್ಕೆ ಹತ್ತೋಣ. ಇದು ನಮ್ಮನ್ನು ಸಮೇತ ಹಿಡ್ಕೊಂಡು ಬೀಳಂಗುಂಟು. ಬಟ್ ಅದೇ ನಂದು ಶೂ ಮಸ್ತ್ ಗ್ರಿಪ್ ಉಂಟು, ಟ್ರೆಕ್ಕಿಂಗ್ ಶೂನೇ. ಸೊ ಏನೂ ಸಮಸ್ಯೆ ಇಲ್ಲ, ಆರಾಮಾಗಿ ಹತ್ಬೋದು. ಶರಣಮಯ್ಯಪ್ಪ. ಇದು ಸುಮ್ಮನೆ ಸಪೋರ್ಟಿಗೆ ಮಾಡಿದ್ದಾರೆ ಸ್ವಲ್ಪ. ಬಟ್ ಅಯ್ಯೋ ಜೋಜೋ ತೂ ಚಪ್ಪಲ್ ತೆಗೆದ್ಬಿಡು ನೀನು. ನಾವು ಎಷ್ಟು ಟ್ರೆಕ್ಕಿಂಗಿಗೆ ಹಿಂಗೆ ಇಷ್ಟು ನಿಧಾನ ಮಾಡ್ತೀವಿ. ಇದ್ದು ಮಹಾರಾಷ್ಟ್ರದಲ್ಲೆಲ್ಲ ಐತಲ್ಲ, ಅದನ್ನೆಲ್ಲ ಹೇಗೆ ಹೋಗುತ್ತಿಲ್ಲಪ್ಪ. ಅಲ್ಲಿ ಕೆಳಗಡೆ ಇನ್ನೂ ಜನ ಬರ್ತಾ ಇದ್ದಾರೆ. ವಿಜಯ್ ಬ್ರೋ, ಮೊಬೈಲ್ ಒಳಗಿಟ್ಕೊಳ್ಳಿ ಬ್ರೋ. ಯಾವುದಕ್ಕೂ ನಾಯಿ ಸೌಂಡ್ ಜಾಸ್ತಿ ಕೇಳಿಸ್ತೈತೆ. ಇಲ್ಲಿವರೆಗೂ ಬರ್ತೈತಲ್ಲ, ಮತ್ತು ಅಲ್ಲೇ ಐತಲ್ಲ ಬುಡದಲ್ಲೇ. ಅಲ್ಲೇ ಮ್ಯೂಸಿಕ್ ಆಗ್ಬೇಕಿಲ್ಲ ಅಂದರೆ ಆ ಕಡೆ ಈ ಕಡೆ ಎಲ್ಲ ಅಡಿಕೆ ಅಲ್ಲ, ತೆಂಗು ಅಡಿಕೆ ತೆಂಗ.
ಎಕ್ಸಾಕ್ಟಾಗಿ ಒಂದು 50ರಿಂದ 60 ಸ್ಟೆಪ್ಸ್ ತೊಗೊಂಡ್ರೆ ಈ ಬೆಟ್ಟ ಮುಗಿದೋಗುತ್ತಷ್ಟೆ. ಇಲ್ಲೊಂದು 100 ಸ್ಟೆಪ್ಸ್ ಅಂತ ಇಟ್ಕೋಬೋದು. ಅಷ್ಟಾಗ್ಬಿಟ್ರೆ ಬೆಟ್ಟ ಮುಗೀತು. ಅದಕ್ಕೆ ಯಾಕೆ ಅಷ್ಟೊಂದು ಅಂದರೆ ಅಂದ್ಕೋಬೋದು ಜನ, ನಮ್ಮ ಬಾಸ್ ಇಲ್ಲೇ ಇದ್ದದೆ ಬ್ಯಾಕಲ್ಲಿ. ಯಾವ ಕೆತ್ತಿರೋದೇನೋ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಕೆತ್ತಿರೋದಲ್ಲ. ಈ ಊರನ್ನು ಒಂದು ಸಪವನ ಟೈಮಲ್ಲಿ ತಿಮ್ಮಪ್ಪ ನಾಯಕ ಅಂತ, ಅಂದರೆ ಅವಾಗ ರಾಜ್ಯದೆಲ್ಲ ಇದ್ದಾಗ ಒಂದೊಂದು ಊರಿಗೆ ಒಬ್ಬರು ನಾಯಕ ಅಂತ ಇಡ್ತಿದ್ರು. ಅಲ್ಲಿ ಕಂದಾಯ ವಸೂಲಿ ಮಾಡಲಿಕ್ಕೋ ಅಥವಾ ಆ ಜಾಗ ನೋಡ್ಕೊಳ್ಳಿಕ್ಕೋ ಇದು ಆ ತಿಮ್ಮಪ್ಪ ನಾಯಕ ಅನ್ನೋದು ಇಲ್ಲೇ ಆಳ್ತಾ ಇದ್ದಂತೆ. ಅದಕ್ಕೋಸ್ಕರ ಆ 2 ಬಂಡೆಗೆ ಆ 2 ಏನು ಬಂಡೆ ನಿಂತಿದೆಯಲ್ಲ ಅದಕ್ಕೆ ತಿಮ್ಮಪ್ಪನ ಬೆಟ್ಟ ಅಂತ ಕರೀತದಂತೆ. ಬೆಳಗ್ಗೆ ಎದ್ದು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಒಂಥರ ಖುಷಿ ಆಗುತ್ತೆ, ಬಾಡಿ ಎಲ್ಲ ಆ್ಯಕ್ಟಿವ್ ಇರುತ್ತೆ. ಬೇಗ ಮುಗಿದೋಗುತ್ತೆ. ಸ್ಯಾಟರ್ಡೆ ಸಂಡೇ ಎಲ್ಲ ಖಾಲಿದಾಗ ಆರಾಮಾಗಿ ಬರ್ಬೋದು, ಜನ ಇರಲ್ಲ. ಅದು ಟ್ರೆಕ್ ಅದು ಜಾಸ್ತಿ ಮಾಡಲ್ಲ. ಆ ಕಡೆಯಿಂದ ರೋಡ್ ಇದೆ ಅಂತ ಹೇಳಿದ್ವಲ್ಲ, ಅದು ಹೊಸೂರಿಂದ ಅಂತ. ಯಾವ ಕಡೆಯಿಂದ ವಿಜಯ ಬರೋದು? ಹೊಸೂರು ಕಡೆಯಿಂದ. ಈಗೇನು ನಾವು ಬಿಡ್ದಿ ರೋಡಲ್ಲಿ ಬಂದ್ವಲ್ಲ, ಹಾಗೇನೆ ಅಲ್ಲಿ ಏನು ಹೊಸ ರೋಡಿಗೆ ಟಚ್ ಆಗುತ್ತೆ ಅಲ್ಲಿಂದ, ಆ ರೋಡಿಂದ ಬಂದರೆ ಸಿಂಗಲ್ ರೋಡು. ಹಾಂ ತಮಿಳ್ನಾಡು ಹೊಸದಲ್ಲ. ಮತ್ತು ತಮಿಳ್ನಾಡು ಹೊಸದು ಬೇರೆ ಕಡೆ. ಇದನ್ನೆಲ್ಲ ಜನ ಹುತ್ತ ಅನ್ಕೊಬಿಡ್ತದೆ. ಎಷ್ಟು ಜನಕ್ಕೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಲ್ಲ, ಹುತ್ತ ಅಂದರೆ ಹಾವು ಕಟ್ಟಿರೋದು ಅಂತ. ಅದು ಗೆದ್ಲು ಮನೆ ಅಂತ ಯಾರಿಗೂ ಗೊತ್ತಿದ್ದಲ್ಲ. ಗೆದ್ಲೆಲ್ಲ ಬಿಟ್ಟು ಹೋದ್ಮೇಲೆ ಹಾವು ಬಂದು ಹೊಕ್ಕೊಳ್ಳುತ್ತೆ. ಇಲ್ಲಾಂದರೆ ಗೆದ್ಲಿದಾಗ ಹಾವೆಲ್ಲದು ಹೊಕ್ಕೊಬಿಟ್ರೆ ಇಲ್ಲಿ ಮತ್ತು ಹಾವನ್ನು ತಿಂದು ಊದು ಬಾಗಿಲು ಮಾಡತ್ತೆ ಹಾವನ್ನ. ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತು ಬಂದುಬಿಟ್ರೆ ಬಂಡೆ ಫಿನಿಶ್. ಈ ಬಂಡೆಗೆ ತುಂಬ ಜನ ಬಂದಿದ್ದಾರೆ, ತಿಮ್ಮಪ್ಪನ ಬೆಟ್ಟ ಅಂತ ತುಂಬ ಜನ ವಿಡಿಯೋನೂ ಮಾಡಿದ್ದಾರೆ. ಇದು ನಾವು ಮಾಡ್ತಾಯಿದ್ದೀವಿ, ನಮ್ಮದೊಂದು ಹೊಸ ಎಕ್ಸ್ಪೀರಿಯೆನ್ಸು. ಲೋಕಲ್ ಲೈಟ್ಸಲ್ಲಿ ಏನೇನು ಬೆಟ್ಟ ಇದೆ, ಗುಡ್ಡ ಇದೆ, ಟ್ರಾವೆಲಿಂಗ್ ಮಾಡೋಂಥ ಜಾಗ ಅಥವಾ ಟ್ರೆಕ್ಕಿಂಗ್ ಮಾಡೋಂಥ ಜಾಗ, ಎಲ್ಲ ಜಾಗನ ಕವರ್ ಮಾಡಿ ಕರ್ನಾಟಕದಲ್ಲಿ ಒಂದೊಂದೇ ಜಾಗನ ಕವರ್ ಮಾಡ್ಕೋತಾ ಬರೋದು. ಬೆಂಗಳೂರೆಲ್ಲ ಕಂಪ್ಲೀಟ್ ಫಿನಿಶ್ ಆದಮೇಲೆ ಮೈಸೂರು, ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಹೋಗೋದು. ಈಗ ನಮಗೆ ನಿಯರೆಸ್ಟ್ ಅಂದರೆ ಬೆಂಗಳೂರಲ್ಲಿ ಇದೆ ತುಮಕೂರು, ಆಮೇಲೆ ರಾಮನಗರ, ಈ ಥರ ಎಲ್ಲ ಒಂದೊಂದೇ ಏರಿಯಾನ ಕವರ್ ಮಾಡ್ಕೋತ. ತುಮಕೂರಲ್ಲಿ ಒಂದು 2-3 ಬೆಟ್ಟ ಆಯ್ತು ನಮ್ದು ಇವಾಗ. ಈಗ ರಾಮನಗರ, ನೆಕ್ಸ್ಟ್ ಬೇರೆ ಕಡೆ ಎಲ್ಲದು ಪ್ಲ್ಯಾನ್ ಮಾಡೋದು, ಮೈಸೂರು ಸೈಡು. ಆ್ಯಕ್ಚುಲಿ ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ, ಅದು ತುಂಬ ದೂರ ಆಯಿತು. ಅದಕ್ಕೆ ನಾವು ಅದನ್ನು ಕಟ್ ಮಾಡಿ ಈ ಕಡೆ ಬಂದ್ವಿ, ರಾಮನಗರಕ್ಕೆ. ಶೋಲೆ ಬೆಟ್ಟಕ್ಕೆ ಹೋಗ್ಬೋದಿತ್ತು ಇವತ್ತು, ಅದು ನಿಯರೆಸ್ಟ್ ಇದೆ, ಅದಕ್ಕೂ ಒಂದು ಹೋಗಬೇಕು. ಈ ಕಡೆ ಆ ಕಡೆ 2 ಕಡೆನೂ ಹತ್ಬೋದು. ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲಪ್ಪ, ಸೂರ್ಯ ಇಲ್ಲೇ ಇದ್ದಾನೆ. ಹೋ ಸೂಪರ್. ನಮ್ಮ ಕನ್ನಡದ ಬಾವುಟ.
ವಾವ್, ಬೇಜಾರೇನಪ್ಪ ಅಂತ ಹೇಳಿದರೆ ಈ ಥರ ಬಂಡೆ ಎಲ್ಲ ಚಿತ್ರದುರ್ಗದಲ್ಲೂ ಉಂಟು. ಅದನ್ನೆಲ್ಲ ಅಂದರೆ ಚಿತ್ರದುರ್ಗ ಕೋಟೆಲಿರೋ ಬಂಡೆ ಅಲ್ಲ, ಆಚೆ ಕಡೆ ಎಲ್ಲ ಏನಿದೆಯಲ್ಲ ಬಂಡೆ, ಅದನ್ನೆಲ್ಲ ಆಲ್ರೆಡಿ ಗೌರ್ಮೆಂಟಿಂದ ಟೆಂಡರ್ ತೊಗೊಂಡು ಒಡೆದು ಹಾಕ್ತಾ ಇದ್ದಾರೆ. ಅದನ್ನೆಲ್ಲ ಲಾರಿಲಿ ಲೋಡ್ ಮಾಡಿ ಕೆಲವೊಂದು ಕೆಲಸಕ್ಕೆಲ್ಲ ಬರುತ್ತಲ್ಲ, ಇನ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಇಂಥದಕ್ಕೆಲ್ಲ ಬರುತ್ತಲ್ಲ, ಅದಕ್ಕೆಲ್ಲದನ್ನೂ ಯೂಸ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಮುಂದೆ ಇಂಥ ಬಂಡೆಗಳನ್ನೂ ಹೊಡೆದು ಚೂಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಗೌರ್ಮೆಂಟ್ ಅವರು. ನಾವಿವಾಗ ಏನು ಜನ್ರೇಷನ್ ಇದ್ದೀವಿ, ನಾವೆಲ್ಲ ಇದನ್ನ ನೋಡ್ತೀವಿ. ನಮ್ಮದು ನಂತರ ಜನ್ರೇಷನ್ ಏನು ನೋಡ್ತದೋ ಪಾಪ, ಈ ಬಂಡೆ ಗಿಂಡೆನೂ ಇಡ್ತದೋ ಇಲ್ಲೋ ಗೊತ್ತಿಲ್ಲ. ಮೇಲ್ಗಡೆ ಬಂದಮೇಲೆ ಇದೇ ಟಾಪ್ ಎಂಡ್. ಅದಾದಮೇಲೆ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಉಂಟು, ಯಾಕಂದರೆ ಅದು ಸನ್ರೈಸ್ ನೋಡಲಿಕ್ಕೆ ಅಂತ ಇರೋದು. ಅದನ್ನು ತೋರಿಸ್ತೀನಿ. ಅಲ್ಲಿ ಗ್ರೀನಾಗಿ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಅದು ಸನ್ರೈಸ್ ನೋಡಲಿಕ್ಕೆ ಅಂತ ಮಾಡಿರೋದು. ಅದಾದಮೇಲೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟಲ್ಲಿ ಎಲ್ಲ ಕುತ್ಕೊಳ್ಲಿಕ್ಕೆ ಜನರಿಗೆ, ಅದೊಂದೇ ವ್ಯೂ ಪಾಯಿಂಟು. ಅದಾದಮೇಲೆ ಆ ಕಡೆ ನಮಗೆ 2 ಬಂಡೆ ಕಾಣುತ್ತಿರಬೇಕು. ಅದು ಆ ಕಡೆ ಆಮೇಲೆ ಹೋಗೋಣ. ಅಲ್ಲಿರೋದು ವಾಟರ್ ಟ್ಯಾಂಕ್, ವೈಟ್ ಕಲರಲ್ಲಿರೋದು. ಇಲ್ಲಿ ಹುಣಸೆ ಮರ ಇದೆ, ಆಮೇಲೆ ಹುಣಸೆಕಾಯಿನೂ ಕೊಯ್ಯೋಣ. ಆ ಕಡೆ ವ್ಯೂ ಪಾಯಿಂಟ್ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ನೋಡಿದರೆ ಮೇ ಬಿ ನಮಗದು ಏನು 2 ಬಂಡೆ ಕಾಣಿಸುತ್ತೆ ಅಂತ ಅನಿಸುತ್ತೆ. ಅದು ಇನ್ನೂ ತನಕ ಕಾಣಿಸಿಲ್ಲ. ಆ ಕಡೆ ಇರಬೇಕು ಅದು. ಮೇ ಬಿ ಆ ಕಡೆ ಹೋಗ್ಲಿಕ್ಕಾದರೆ ಹೋಗ್ತೀವಿ, ಯಾಕಂದರೆ ಯಾವುದು ಹೋಗಿಲ್ಲ, ಆ ಕಡೆ ಯಾವುದು ಫೋಟೋ ಹಾಕಿಲ್ಲ. ಇಲ್ಲಿ ತನಕ ಬೈಕ್ ಬರುತ್ತೆ. ನೀವು ಗೂಗಲಲ್ಲಿ ಏನು ಫೋಟೋ ನೋಡಿದ್ರು ಕೂಡ ಈಗ ಬೈಕ್ ಎಲ್ಲ ನಿಲ್ಸ್ಕೊಂಡು ಅಲ್ಲಿ ಕೂತ್ಕೊಂಡು ಬ್ಯಾಕ್ ಸೈಡಲ್ಲಿ ಬ್ಯಾಕ್ಗ್ರೌಂಡಲ್ಲಿ 2 ಬೆಟ್ಟ ಕಾಣುತ್ತಲ್ಲ, ಆ ಬೆಟ್ಟ ಅಂದರೆ ಇಲ್ಲಿ ತನಕ ಬೈಕೆಲ್ಲ ಬರುತ್ತೆ. ಸೊ ಅದಕ್ಕಾಗಿ ಇಲ್ಲೇ ಬೈಕ್ ನಿಲ್ಸ್ಕೊಂಡು ಅದಾದಮೇಲೆ ಅವರು ಫೋಟೋಸ್ ಎಲ್ಲ ತೊಗೊಳ್ಳೋದು. ನಾವಿವಾಗ ಆ ಬೆಟ್ಟ ತನಕ ಹೋಗ್ಲಿಕ್ಕಾಗತ್ತಾ, ದಾರಿ ಇದೆಯಾ ಅಂತ ಅದನ್ನೂ ಒಂದು ಎಕ್ಸ್ಪ್ಲೋರ್ ಮಾಡಲಿಕ್ಕಾಗಿ ಬಂದಿರೋದು ಇಲ್ಲಿ ಇವಾಗ. ಕನ್ನಡ ತಾಯಿ ಭುವನೇಶ್ವರಿ, ಎಲ್ಲಾದರೂ ಇದು, ಎಂತಾದರೂ ಇದು, ಎಂದೆಂದಿಗೂ ನೀ ಕನ್ನಡವಾಗಿದೆ. ಜೈ ಕನ್ನಡ, ಜೈ ಭುವನೇಶ್ವರಿ. ಇದು ಫ್ಲ್ಯಾಗ್ ನೋಡಲಿಕ್ಕೆ ಅಂತ ಖುಷಿ ನಮಗೆ. ಅರಿಶಿಣ ಕುಂಕುಮ, ಅದನ್ನೇ ಹಳದಿ ಮತ್ತು ಕೆಂಪು ಮಾಡಿರೋದು. ಎಷ್ಟು ಜನಕ್ಕಿದೆ ಹಳದಿ ಮತ್ತು ಕೆಂಪು ಯಾಕೆ ಅಂತ ನಮ್ಮ ಕರ್ನಾಟಕದಲ್ಲಿ ಇದ್ದವರಿಗೆ ಗೊತ್ತಿಲ್ಲ. ಅದೇ ಒಂದು ದುರ್ವಿಧಿ ಅಂತಲೇ ಹೇಳ್ಬೋದು. ಅರಿಶಿಣ ಕುಂಕುಮ ಭುವನೇಶ್ವರಿ ತಾಯಿಗೆ, ಅಂದರೆ ಬಾಡೇಸಿಗೆಲ್ಲ ಏನು ಹಚ್ತೀವಲ್ಲ ನಾವು, ಅರಿಶಿಣ ಕುಂಕುಮ, ಅದನ್ನೇ ಫಸ್ಟ್ ಅರಿಶಿಣ ಬರುತ್ತೆ, ಆಮೇಲೆ ಕುಂಕುಮ ಬರುತ್ತೆ. ಮತ್ತು ನಮ್ಮ ಕನ್ನಡದಲ್ಲಿ ಕೇಳಬೇಡ್ರಪ್ಪ, ಯಾಕೆ ಹಳದಿ ಮೇಲ್ಗಡೆ ಕೆಂಪು ಕೆಳಗೆ, ಕೆಂಪು ಮೇಲೆ ಹಳದಿ ಕೆಳಗೆ ಮಾಡ್ಬೋದಲ್ಲ ಅಂತ. ಎಷ್ಟೋ ಜನ ಉಲ್ಟಾ ಫ್ಲ್ಯಾಗ್ಸು ಹಾಕಿದ್ದು ನೋಡಿದ್ದೀನಿ ನಾನು ಕನ್ನಡದವ್ರನ್ನೇ. ಹಾಗೆಲ್ಲ ಮಾಡಬೇಡಿ. ಫಸ್ಟ್ ಹಳದಿ, ಆಮೇಲೆ ಕೆಂಪು. ಹಾಲ್ತಾ ಇದ್ದ ನೋಡ್ಲಿಕ್ಕೆ ಒಂದು ಚಂದ. ಸಮೃದ್ಧಿ ಕರ್ನಾಟಕ. ಕನ್ನಡ ಕಲಿಸಿ, ಕನ್ನಡ ಉಳಿಸಿ. ಕನ್ನಡ ಉಳಿಸೋದು ಬೇಡ, ಕನ್ನಡನ ಬೆಳೆಸೋದು ಬೇಡ, ಕನ್ನಡನ ಬಳಸಿ ಸಾಕು. ನಾವೇ ಕನ್ನಡನ ಬೆಳೆಸ್ತಾ ಇದ್ದೀವಿ, ನಾವೇ ಕನ್ನಡನ ಉಳಿಸ್ತಾ ಇದ್ದೀವಿ ಅನ್ನೋದಕ್ಕಿಂತ ಕನ್ನಡನ ಬಳಸಿ ಅಂತ ಹಾಕಿದ್ರೆ ಸಾಕು. ಬಳಸಿಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಉಳಿಯುತ್ತೆ, ಬೆಳೆಯುತ್ತೆ. ಕನ್ನಡನ ಬಳಸೋಣ ಎಲ್ಲ ಕಡೆನೂ. ಎಲ್ಲೆಲ್ಲಿ ಹೋಗ್ತೀವಲ್ಲ, ಕೆಲವೊಂದು ಕಡೆ ನಾವೇ ಹೋಗ್ತೀವಿ. ಬೆಂಗಳೂರಲ್ಲೆಲ್ಲ ಹೋದಾಗ ಎಷ್ಟೋ ನೋಡ್ತೀವಿ, ಹೊರಗಡೆ ಹೋಟೆಲ್ ಹೋದ ತಕ್ಷಣ ಇಂಗ್ಲೀಷಲ್ಲೇ ಮಾತಾಡ್ಬಿಡ್ತದೆ ಎಲ್ಲದೂ. ಯಾಕಪ್ಪ ಮಾತಾಡಿರ್ತೀವಿ, ಆಫೀಸಲ್ಲಿ ಮಾತಾಡಿ ಪರವಾಗಿಲ್ಲ, ಆಚೆ ಕಡೆ ಬಂದಾಗ ಕನ್ನಡದಲ್ಲಿ ಮಾತಾಡಿ. ಅವ್ರಿಗೆ ಕನ್ನಡ ಬದಲ್ಲ ಅಂತ ಹೇಳಿದ್ರೆ ಆಮೇಲೆ ಬೇರೆ ಮಾತು, ಕನ್ನಡನೇ ಮಾತಾಡೋಣ ಎಲ್ಲ ಕಡೆ. ಇದು ರೋಡು, ಮೇನ್ ರೋಡು. ಇಲ್ಲಿಂದ ಸೀದಾ ಟೆಂಪಲ್ ತನಕ ಬರುತ್ತೆ. ಅಣ್ಣ ಇಲ್ಲಿ ಪಾರ್ಕಿಂಗ್ ಎಷ್ಟು? ಅಲ್ಲಿ ನಿಲ್ಸಿದ್ರೆ ಅದು ಇಲ್ಲಿ ನಿಲ್ಸಿದ್ರೆ ಬೈಕಿಗೆ 20, ಕಾರಿಗೆ ಬರುತ್ತಾ? ಕಾದಲ್ಲ ಇಲ್ಲಿ? ಹಾಂ, ಕಾರ್ ಬರೋಷ್ಟು ಜಾಗ ಉಂಟು ಆರಾಮಾಗಿ. ಎಷ್ಟು ದೊಡ್ಡ ಗಾಡಿ ಬರ್ಬೋದು ಇಲ್ಲಿ ವಿಜಯ್? ಯಾವ್ಯಾವ ಗಾಡಿ ಬರ್ಬೋದು ಇಲ್ಲಿ ಅಂತ? ಇಷ್ಟು ಆಗಲೇ ಎಲ್ಲ ಬರುತ್ತಲ್ಲ? ಅಲ್ಲ, ಇದು ಈ ರೋಡ್ ಇಲ್ಲಿದೆ ಅಲ್ಲ ಸಣ್ಣಕ್ಕೆ. ಮೇನ್ ರೋಡ್ ಅಲ್ಲದೆ ಬೆಟ್ಟ ಯಾವುದೋ ಹತ್ತಬಲ್ಲ. ಈಗ ನಾವೇನು ಹತ್ಕೊಂಡು ಬಂದ್ವಲ್ಲ, ಇಷ್ಟೆಲ್ಲ ಹತ್ಕೊಂಡು ಬರಲ್ಲಪ್ಪ, ಸೀದಾ ಟೆಂಪಲಿಗೆ ಬರ್ತೀವಿ ಅಂದರೆ ಇಲ್ಲಿಂದ ಬರ್ಬೋದು ಈ ರೋಡಲ್ಲಿ. ಈ ರೋಡ್ ಕೆಳಗಡೆಯಿಂದನೂ ಉಂಟು, ಮೇಲ್ಗಡೆ ಬೆಟ್ಟ ತನಕ. ಇಲ್ಲಿ ದೇವಸ್ಥಾನ, ಅದಾದಮೇಲೆ ಇಲ್ಲೇ ಪಾರ್ಕಿಂಗ್ ಕೂಡ ಉಂಟು. ಬೈಕ್ ಪಾರ್ಕಿಂಗ್ ಎಲ್ಲ ಉಂಟು, ಕಾರು ಪಾರ್ಕಿಂಗ್ ಮಾಡ್ಬೋದು. 2 ವೀಲರಿಗೆ 20 ರುಪೀಸು, 4 ವೀಲರಿಗೆ 50 ರುಪೀಸ್. ಇಲ್ಲೂ ಜಾಗ ಉಂಟಲ್ಲ, ಇದು ಈ ಕಡೆಯೂ ಜಾಗ ಉಂಟು ಪಾರ್ಕಿಂಗ್ ಎಲ್ಲ. ಹಾಂ, ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಜೋಡಿ ಬಂಡೆ ಕಾಣಿಸ್ತಾ ಉಂಟು ಇಲ್ಲಿಂದ. ದೇವಸ್ಥಾನಕ್ಕೆ ಆಮೇಲೆ ಹೋಗೋಣ, ಲಾಸ್ಟ್ ಎಂಡಲ್ಲಿ ದೇವಸ್ಥಾನಕ್ಕೆಲ್ಲ ಕೈ ಎಲ್ಲ ಮುಗ್ಕೊಂಡು ದೇವ್ರಿಗೊಂದು ಡೈವ್ ಹಾಕಿ ಆಮೇಲೆ ಹೋಗೋಣ. ಹುಣಸೆಹಣ್ಣು ತಿನ್ಬೇಕು ಅಂತ ಭಾಳ ಮನ್ಸಾಗ್ತಾ ಉಂಟಲ್ಲಿ. ಈ ಗರ್ಭಿಣಿ ಹೆಂಗಸಿಗೆ ಬೈಕೆ ಬರುತ್ತಲ್ಲ, ಹಂಗೆ ಅದು ನೋಡಿದಕ್ಕೆ ನನಗೂ ಬೈಕೆ ಬರ್ತಾ ಉಂಟು, ತಿನ್ಬೇಕದು ಹುಳಿ ಅಂತ. ಅದೇ ಜೋಡಿ ಬಂಡೆ
ಅಥವಾ ಜೋಡಿ ಬೆಟ್ಟ. ಇಲ್ಲೆಲ್ಲ ಮೇಲ್ಗಡೆ ಬೈಕ್ ತೊಗೊಬೋದು ಹಾಗಿಲ್ಲ, ಅದನ್ನಲ್ಲಿ 3 ಜನ ಕೇರಳದವ್ರಂತೆ ಬೈಕ್ ತೊಗೊಬಂದಿದ್ದಾರೆ. ಹೀಗೆ ಆಚೆ ಕಡೆಯಿಂದ ಈಚೆ ಕಡೆಯಿಂದ ಬಂದು ಎಲ್ಲರೂ ಬಿದ್ದು ಸಾಯೋದು. ಆಮೇಲೆ ನಮಗೂ ಎಲ್ಲೂ ಹೋಗ್ಲಿಕ್ಕೆ ಕೊಡಲ್ಲ, ಆ ಥರ ಮಾಡಿಬಿಡ್ತದೆ. ಈಗ ನೋಡಿ ಆವಾಲ ಬೆಟ್ಟ ಎಷ್ಟು ಚೆನ್ನಾಗಿತ್ತು ಜಾಗ, ಅಲ್ಲಿ ಯಾವುದೋ ಹುಡುಗಿ ಸೆಲ್ಫಿ ತೊಗೊಳಕ್ಕೆ ಹೋಗೋ ಏನೋ ಮಾಡ್ಲಿಕ್ಕೆ ಹೋಗಿ ಬಿದ್ದು ಸತ್ತೋಯ್ತಂತೆ. ನಾವು ವಿಡಿಯೋ ಮಾಡ್ತೀವಿ, ಸೇಫ್ಟಿಯಲ್ಲೇ ವಿಡಿಯೋ ಮಾಡಬೇಕು. ಆಗದ ಜಾಗದಲ್ಲೆಲ್ಲ ಸುಮ್ಮನೆ ನುಗ್ಲಿಕ್ಕೆಲ್ಲ ಹೋಗಬಾರ್ದು. ಫಸ್ಟ್ ಜಾಗ ನೋಡಿ ಆ ಜಾಗದಲ್ಲಿ ನಾವು ಸ್ಟೇಬಲಾಗಿ ನಿಂತ್ಕೋತೀವ, ಆಮೇಲೆ ವಿಡಿಯೋ ಮಾಡೋದು, ಫೋಟೋ ತೆಕ್ಕೊಳ್ಳೋದು. ಹೌದು, ಹಾಗೆ ಮಾಡಿ ಸತ್ತೋಗಿದ್ದಕ್ಕೆ ಅಲ್ಲಿ ಯಾರಿಗೆ ಎಂಟ್ರಿನೇ ಕೊಡ್ತಾ ಇಲ್ಲ. ಅಲ್ಲಿ ಜೋಡಿ ಬಂಡೆ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗತ್ತಾ ಅಂತ ಅಂದ್ಕೊಂಡೆ, ಬಟ್ ಕೆಳಗಡೆ ದೊಡ್ಡ ಕಂದಕ ಉಂಟು. ಕಂದಕ ಅಂದರೆ ಈಗ ಜಾಗ ಡೆಪ್ತ್ ಉಂಟು, ಹೋಗ್ಲಿಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ತನಕ ಬೈಕ್ ತೊಗೊಂಡ್ಬಂದಿದೆ. ಇದು ಕಾಣಿಸ್ತಾ ಇದೆ, ಇಲ್ಲಿ ಬೈಕ್ ತೊಗೊಂಡಿರೋದು. ಇಲ್ಲಿ ತರಬೇಡಿ ಅಂತ ಹೇಳ್ತಾರೆ, ತಗೋಬೇಕು. ಬೈಕ್ ತೊಗೋಬೋದು. ಯಾಕೆ ಗೊತ್ತಾ, ಗೂಗಲಲ್ಲೇ ಫೋಟೋ ನೋಡಿರ್ಬೋದು ನೀವು. ಇಲ್ಲಿ ತಿಮ್ಮಪ್ಪನ ಬೆಟ್ಟ ಅಂತ ಹಾಕಿದರೆ ಇಲ್ಲಿ ಬೈಕ್ ನಿಲ್ಸ್ಕೊಂಡು ಅದು ಪಕ್ಕದಲ್ಲಿ ಕೂತ್ಕೊಂಡು ಬ್ಯಾಗ್ ನೋಡಲ್ಲಿ ಬೆಟ್ಟಕ್ಕೆ ಬರೋ ಹಾಗೆ ಫೋಟೋ ತಗೊಳ್ಳೋದು. ಒಟ್ಟು ಈ ಬೆಟ್ಟ ಕಾಣಬೇಕು, ಬ್ಯಾಗ್ರೌಂಡ್ ಕಾಣಬೇಕು, ಅದಕ್ಕೆ ಬೈಕ್ ತೊಗೊಂಡು ಬರ್ತದೆ. ಇದೇ ಬೆಟ್ಟ, ಇದೇ ಲಾಸ್ಟ್ ಡೆಸ್ಟಿನೇಷನ್, ಮುಗೀತು. ಇದಾದ್ಮೇಲೆ ಮತ್ತಿನ್ನು ಅಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಆಗಲ್ಲ ಅನಿಸುತ್ತೆ, ಮೇ ಬಿ. ಇಲ್ಲ, ಹೋಗ್ಲಿಕ್ಕೆ ಆಗಲ್ಲಿದೆ, ಇಷ್ಟು ಡೀಪ್ ಉಂಟು. ಮುಗೀತಲ್ಲ ಇಷ್ಟಕ್ಕೆ. ಅಲ್ಲಿ ನೋಡಿ, ಆ ಬಂಡೆ ಮಧ್ಯೆ ಏನೋ ಸಿಕ್ಕಾಕೊಂಡಿದ್ದು. ಓಕೆ ಓಕೆ, ಚೆನ್ನಾಗಿದೆ. ಒಂದು ದಿವಸ ಬೆಳಗ್ಗೆ ಹಿಂಗೆ ಬಂದು ಸನ್ರೈಸ್ ನೋಡ್ಲಿಕ್ಕಂತೂ ಮಸ್ತ್ ಉಂಟು. ಸನ್ರೈಸ್ ಈ ಕಡೆಯಿಂದ ಕಾಣಿಸುತ್ತೆ, ಇದೇ ವ್ಯೂ ಪಾಯಿಂಟ್. ಸನ್ರೈಸ್ ನೋಡ್ಲಿಕ್ಕೆ ಇರೋದು. ನಾವು ಸನ್ರೈಸ್ ನೋಡೋಣ ಅಂತ ಬೆಳಗ್ಗೆ ಬರೋದಿದ್ವಿ. ಇದು ನೋಡಿ, ಸೂರ್ಯ ಇನ್ನೊಂದು ಸ್ವಲ್ಪ ಹೊತ್ತಾದ ನೆತ್ತಿ ಮೇಲೆ ಬರ್ತದೆ, ಅಷ್ಟು ಮೇಲೆ ಇದ್ದಾನೆ ಈಗ. ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಸೂರ್ಯನ ಫೋಕಸ್ ಜಾಸ್ತಿ ಉಂಟು. ನೋಡಿ, ಇಲ್ಲಿಗೆ ಬಂದು ಬತ್ತಿ ಹೊಡೆದು ಬಿಡಲ್ಲ ಜನ. ಸಿಗರೇಟ್ ರಾಮದೇವ್ ಬೆಟ್ಟ ಕೈಲ ಐತದ. ಆ್ಯಕ್ಚುಲಿ ಇಲ್ಲಿಂದ ಯಾವುದು ಹೋಗ್ಲಿಕ್ಕೆ ಪ್ರಯತ್ನ ಪಡಲ್ಲ ಅನ್ಸುತ್ತೆ. ಹೋದರೆ ನಾವು ಹೋಗ್ಬೇಕು ಆ ಕಡೆಗೆ. ಇಲ್ಲೇನು ಬೆಟ್ಟ ಕಾಣಿಸ್ತಾ ಇತ್ತಲ್ಲ, ಆ ಬೆಟ್ಟದ ಕೆಳಗಡೆ ಇಲ್ಲಿ ಪ್ರಪಾತ ಉಂಟು ಕೆಳಗೆ. ಹೋದರೆ ನಾವು ದಾಟ್ಕೊಂಡು ಅಲ್ಲಿ ಮೇಲೆ ಹತ್ಕೊಂಡು ಹೋಗಬೇಕು. ನಮ್ಗೆ ಇನ್ನೂ ಟ್ರೆಕ್ಕಿಂಗ್ ಮಾಡೋ ಹುಚ್ಚು ಅಂತ ಇದ್ದರೆ, ಯಾಕಂದರೆ ಈ ಟ್ರೆಕ್ಕಿಂಗ್ ಮಾಡಿದ್ದು ಸ್ಯಾಟಿಸ್ಫೈ ಆಗಿಲ್ಲ. 10 ನಿಮಿಷಕ್ಕೆಲ್ಲ ಮುಗಿದೋಗ್ಬಿಡ್ತು, ಮೇಲ್ಗಡೆ ಬಂದುಬಿಟ್ವಿ. ಇನ್ನೇನು ಉಳಿದಿಲ್ಲ ಇಲ್ಲಿ, ಇದು ಲಾಸ್ಟ್ ಟಾಪ್ ಎಂಡು. ನಾವು ಆಲ್ರೆಡಿ ಗೊತ್ತಿತ್ತು ನಮಗೆ, ಒಂದು 16 to 20 ಮಿನಿಟ್ಸ್ ಅಷ್ಟೇ ಅಂತ ಕೊಟ್ಟಿದ್ದು ಚೆಕ್ ಮಾಡಿದಾಗ ಕೂಡ. ಬಟ್ ಇದಕ್ಕಿಂತ ಕೆಳಗಡೆ ಇಳಿದು ಆ ಕಡೆ ಹೋಗೋದು ಇನ್ನೂ ಮಜಾ ಇರೋದು, ಅದು ಮಧ್ಯೆ ಎಲ್ಲ ಹೋಗಲಿಕ್ಕೆ. ಇಲ್ಲಿ ತನಕ ಬೈಕ್ ತೊಗೊಂಡು ಬರ್ತದೆ ಆ್ಯಕ್ಚುಲಿ, ಆಯಿತಾ. ಇಲ್ಲಿಗೆ ಬೈಕ್ ತೊಗೊಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ಬ್ಯಾಕ್ಗ್ರೌಂಡಲ್ಲಿ. ಇವಾಗ ಆ ಕಡೆ ಹೋಗೋಣ, ಅಲ್ಲೇನುಂಟು ಕೆಳಗಡೆ ಅಂತ. ನಂದಿಬ್ಬರು ಫ್ರೆಂಡ್ಸ್ ಎಲ್ಲ ಕೂತ್ಕೊಬಿಟ್ರಪ್ಪ, ಅವ್ರು ಬದಲಿಕ್ಕೆ ಮೂಡಿಲ್ಲ, ಏನೋ ಗೊತ್ತಿಲ್ಲ. ನಾನು ಬಂದು ಎಲ್ಲ ಇಂಚಿಂಚು ತುದಿ ಎಲ್ಲ ನೋಡಿ ಹೋಗೋದು. ಇನ್ನೊಂದು ಗ್ರಿಪ್ ಇದೆ, ಶೂ ಹಾಕೋ ಬಂದರೆ ಯಾವ ಬಂಡೆ ಬೇಕಾದ್ರೆ ಆರಾಮಾಗಿ ಹತ್ಬೋದು. ನಂದು ಈಗ ಟ್ರೆಕ್ಕಿಂಗ್ದೇ ಶೂ, ಎಲ್ಲೂ ಜಾಗದಲ್ಲ ಇದೆ, ಆರಾಮಾಗಿ ಈ ಥರ ಸ್ಲೋಪ್ ಇರೋ ಜಾಗದಲ್ಲೂ ಹತ್ತಾ ಇದ್ದೀನಿ ನಾನು. ಆರಾಮಾಗಿ ಹತ್ತೋದು ಇಳಿಯೋದು ಮಾಡ್ತಾಯಿದ್ದೀನಿ.
ಈ ಕಡೆಯಿಂದ ಇಳಿಬೋದಾ? ಮಾವಿನ ಮರ ಉಂಟು, ಮಾವಿನ ತೋಪ. 1 2 3 4 ಎಷ್ಟು ಮಾವಿನ ಮರ ಇದ್ದಾವೆ. ಇಳಿಬೋದು ಇಲ್ಲಿ. ಇದೆ ಇಷ್ಟೇ ಇರೋದು. ಇಲ್ಲಿಂದ ಅಲ್ಲೊಂದು ಕಲ್ಲು ಬಂಡೆ ಪಾಸ್ ಆಗೋದು, ಇಲ್ಲಿಂದ ಇಳ್ಕೊಂಡು ಆ ಕಡೆ ಹೋಗ್ಬೋದು, ಮೇಲೂ ಹೊತ್ಬೋದು. ಟ್ರೈ ಮಾಡೋಣ ಅವ್ರಿಗೆ ಕರ್ಕೊಂಡು ಬಂದು. ವಿಜಯ್ ಹಿಂಗೆ ಹೇಳಿ, ಯಾಕೆ ಹೋಗೋದು ಬೇಡ ಅಲ್ಲಿಗೆ? ಅಲ್ಲ, ಯಾಕೆ ಹೋಗೋದು ಬೇಡ ಅಲ್ಲಿಗೆ? ಜಾಕೊಂತೈತೆ. ಅಜ್ಜನ ಕಾಲದಿಂದ ಹಂಗೆ ನಿಂತೈತದು. ಹೋಗ್ಬೋದು, ಅಲ್ಲಿ ತನಕ ದಾರಿ ಉಂಟು. ಇಲ್ಲಿ ಕೆಳಗಡೆ ಈಸಿ ಮಾವಿನ ಮರ ಎಲ್ಲ ಉಂಟು ಕೆಳಗಡೆ. ಅದೇ ಹೋಗ್ತದೆ ಜನ. ದಾರಿ ಎಲ್ಲ ಬ್ರೋ ಇಲ್ಲ, ಹಿಂಗೆ ಈ ಥರ ಬೆಟ್ಟ ತಾನೆ ಹತ್ಕೋಬೋದು ಆರಾಮಾಗಿ. ಯಾವುದು ಅಲ್ಲಿ ತನಕ ಹೋಗಲ್ಲ, ಇಲ್ಲಿ ತನಕ ಬಂದು ಫೋಟೋ ತೆಗೆಸ್ಕೊಂಡು ಹಾಕೋತದೆ ವಿಡಿಯೋದಲ್ಲಿ, ಫೋಟೋದಲ್ಲಿ. ಒಟ್ಟ ನೀವು ಇಲ್ಲಿಂದ ಬರಕ್ಕೆ ನಡಿಯಿಲ್ಲ ಅಲ್ಲಿಗೆ. ಎಂತ ಜಿಮ್ ಬಾಡಿ? ಹಾ, ಅಲ್ಲಿ ತನಕ ಹೋಗೋಣ ಅಂತ ಹೇಳ್ತಿರೋದು. ದಿಕ್ಕಾ ಆಯ್ತಲ್ಲ, ಇಂಥದ್ದು ಕರ್ಕೊಂಡು ಬಂದು ನಾನು ಅಲ್ಲಿ ತನಕ ಹೋದಂಗೆ. ನಿಜವಾಗ್ಲೂ ಹೋಗ್ಬೋದಿತ್ತು ಅಲ್ಲಿ ತನಕ ಆರಾಮಾಗಿ ಹೋಗ್ಬೋದು. ನೆಕ್ಸ್ಟ್ ನೀವ್ಯಾರು ಬಂದು ಆರಾಮಾಗಿ ಹೋಗಿ. ಇಲ್ಲೇ ಕೆಳಗಡೆ ಏನೈತಲ್ಲ ಪ್ರಪಾತ ಎಲ್ಲ ಏನೂ ಇಲ್ಲ, ಆರಾಮಾಗಿ ಕೆಳಗಡೆ ಇಳ್ಕೊಂಡು ಆಮೇಲೆ ಅಲ್ಲಿ ಬೆಟ್ಟ ಹತ್ಬೇಕು. ಅಲ್ಲಿ ಸ್ವಲ್ಪ ದಾರಿ ನೋಡ್ಕೊಂಡ್ರೆ ಆಯ್ತು. ಈ ಕಡೆ ಇಲ್ಲ ಓಡಾಡ್ಲಿಕ್ಕೆ ಸ್ವಲ್ಪ ಜಾಗ ಉಂಟಿಲ್ಲಿ. ಹಾಂ, ಯಾರು ಹೋಗಿದ್ದೀವಿ ಕಮೆಂಟ್ ಹಾಕ್ತೀವಿ. ನಾವಂತೂ ಹೋಗ್ಲಿಕ್ಕೆ ಆಗಿಲ್ಲ, ಅಲ್ಲಿ ತನಕ ಹೋಗ್ಬೇಕು, ಒಬ್ಬನೇ ಹೋಗ್ಬೇಕಲ್ಲ ಅಂತ. ಒಬ್ಬನೇ ಹೋಗ್ಲಿಕ್ಕೆ ಏನು ಬೇಜಾರಿಲ್ಲ, ಅಲ್ಲೆಲ್ಲ ಕರಡಿ ಗಿಡಿ ಇದೆ, ಒಬ್ಬನೇ ಸಾಯ್ಬೇಕಲ್ಲ, ಸತ್ತ ಮೂಸ ಒಟ್ಟಿಗೆ ಹೋಗೋಣ ಅಂತ. ಹಾಂ, ಹೋದ ಜೊತೆಗೆಲ್ಲ ಫ್ರೆಂಡ್ಸ್ನು ಕರ್ಕೊಂಡು ಹೋಗ್ಬೇಕು, ಒಬ್ಬೊಬ್ಬನೆಲ್ಲ ಹೋಗ್ಬೋದು, ಮೇಲ್ಗಡೆ ಬೇಜಾರಾಗ್ತದಂತೆ. ಕಲ್ಲೆಲ್ಲ ಬೀಳಲ್ಲ, ಬಂದರೆ ಕರಡಿ ಬರ್ಬೋದು, ಅಂಥವೆಲ್ಲ ಕರಡಿದ್ದು. ಅವತ್ತು ಯಾವುದೋ ಒಬ್ಬ ಲಾಸ್ಟ್ ಟೈಮ್ ಚಿತ್ರದುರ್ಗದಲ್ಲಿ ವಿಡಿಯೋ ಮಾಡಿದಾಗ ಅಲ್ಲಿ ಚಿರತೆ ಇತ್ತು. ಹಾಂ, ಅದು ಪುನೀತ್ ರಾಜ್ಕುಮಾರ್ ಯಾವ್ದು ಹೇಳಿ, ಅದು ಲಾಸ್ಟಲ್ಲಿ ಮಾಡಿದ್ದು ಗಂಧದ ಗುಡಿ, ಅದ್ರಲ್ಲಿ ಕರಡಿ ತೋರಿಸ್ತದೆ ನೋಡಿದ್ರೆ, ಬಂಡೆ ಮೇಲೆ ನೋಡಿ 2 ಜೋಡಿ ಕರಡಿ ಇದೆ ಅಂತ ಹೇಳಿ. ಹಾಗೆ ಆ ಥರ ಕರಡಿ ಇರುತ್ತೆ. ಬೈಕ್ ರೈಡರ್ಸ್ ಬೆಂಗಳೂರು ಎಲ್ಲ ಕನ್ನಡದೋದೆ. ಎಲ್ಲೆಲ್ಲ ಬೈಕ್ ರೈಡ್ ಮಾಡ್ತಾ ಇರ್ತೀರಾ? ವೀಕೆಂಡ್ಸ್ ಹೋಗ್ತೀವಿ. ವೀಕೆಂಡ್ಸ್ ಎಷ್ಟು ಶೂಸ್ಗೆ ಎಷ್ಟು ಆಗ್ತಿದ್ವು? 65,000. ಬೈಕೆ ಬರುತ್ತಲ್ಲ ಒಂದು ಸೆಕೆಂಡು, ಅದು 65,000. ಇದ್ರಲ್ಲಿ ಏನಿದೆ? 1 ನಿಮಿಷ ಎಲ್ಲ ನೋಡ್ಬಿಡ್ಲಪ್ಪ. 65,000 ರೂಪಾಯಿ ಶೂಗಳು. ಇದು 65. ಓಹೋ, ಇದು ರೇಸರ್ಸ್ ಎಲ್ಲ ಯಾವ ಥರದ್ದು ಯೂಸ್ ಮಾಡ್ತದೆ? ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ಯೂಸ್ ಮಾಡ್ತದ? ಇದನ್ನೇ ಯೂಸ್ ಮಾಡ್ತಾರೆ. ಫುಲ್ ಸೇಫ್ಟಿ ಇದೆ, ಇಲ್ಲೆಲ್ಲ ಗಟ್ಟಿ ಇದೆ. 65,000. ಯಾವ ಬೈಕ್ ಅಣ್ಣ? ಟ್ರ್ಯಾಂಪ್ ಹೌದಾ? ಅದಕ್ಕೆ ಎಷ್ಟು? ಅದಕ್ಕೆ 3.5 ಲಕ್ಷ. 3 ಲಕ್ಷ. 65,000 ರೂಪಾಯಿ ಶೂ. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಹಾಂ, ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಒಂದು ಸ್ಕೂಟಿ ಬರುತ್ತೆ, ಏನು ಮಾಡೋದು? ಸರಿ ಸರಿ. ನಿಮ್ಮ ಚಾನೆಲ್ ಸೋಲ್ ಆಫ್ ಕನ್ನಡಿಗ. ಓಕೆ, ಥ್ಯಾಂಕ್ ಯು. ಯಾವಾಗ ಬರುತ್ತೆ? 2 ಡೇಸಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್. ವಿಜಯ್ 65,000 ಶೂ. ದೇವ್ರೆ, 65,000. ಇದು ಕವಾಸಕಿ ಜಿ ಬೈಕು. ನಮ್ಗಲ್ಲಿ 65,000 ಇಂದು ಶೂ ಅಂತ ಹೇಳಿದಲ್ಲ, ಅವ್ರ ಬೈಕ್ ತೋರಿಸ್ತೀನಿ ಬಂದೀಗ. ಇದೆ ಇಲ್ಲೈತೆ, BMC ಟ್ರೈಮ್ ಸ್ಪೀಡ್ 400. ಎಷ್ಟೋ 3.5 ಲ್ಯಾಕ್ ಅಂತ ಹೇಳಿದ್ರು, ಅಥವಾ 3 ಲ್ಯಾಕ್ ಅಂತ ಹೇಳಿದ್ರು. ಇದಕ್ಕೆ ಅವರು 65,000 ಇಂದು ಶೂ ಹಾಕಿದ್ರು.
ಹೆಂಗಿದೆ ನೋಡ್ಬೋದು ಬೈಕ್. ಅಲ್ಲ ಇಂಥ ಬೈಕೆಲ್ಲ ನಾನು ನೋಡಿಲ್ಲ ಅಂತ ಇದನ್ನಲ್ಲ, ನಾನು ಬೆಂಗಳೂರಲ್ಲಿ ಇರೋದು. ಆಬ್ವಿಯಸ್ಲಿ ಎಲ್ಲ ಥರ ಬೈಕು ನೋಡಿದ್ದೀನಿ, ಓಡಿಸಿಲ್ಲ. ನನ್ನ ಹತ್ರ ಬೈಕ್ ಯಾವ್ದು ಬರ ಅದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಹೆಸರೇ ಮರ್ತೋಗುತ್ತೆ ಯಾವುದು ಅಂತ. ಸಾಯ್ಲಿ 65,000 ಶೂ. ಬಟ್ ಹಾಕೋದು ಕಾಲ್ಗೆ ತಾನೆ. ಹಾಂ, ಅದೇ ಸೇಫ್ಟಿಗಲ್ಲ ಅದು, ಕಾಲು ಮುರಿದೋಗ್ಬಿಟ್ರೆ ಅಂತ. ಅದಕ್ಕೆ ಇದು ದೇವಸ್ಥಾನ, ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಟೆಂಪಲ್ಲು. ಅದೇ ಮುಚ್ಚುಂಟು, ಏನು ಮಾಡೋದು, ನಮ್ಮದು ಅದೃಷ್ಟ ಚೆನ್ನಾಗಿಲ್ಲ, ಕ್ಲೋಸ್ ಇದೆ, ಹೋಗ್ಲಿಕ್ಕಾಗಲ್ಲ ಒಳಗಡೆ. ಬನ್ನಿ ಹತ್ತೋಣ, ಆಮೇಲೆ ಏಜ್ ಆಗೈತೆ, ಯಾರಿಗೆ ಬೇಕು ಸೊಂಟೆ ಗಿಟ್ಟ ಬಿದ್ದಿಲ್ಲ ತಿಂತರ ಇದೆ ಹೋಗುದು ಉಳಿತಿದ್ದು ದೇವದ ಗುರು. ಅದು ಗುರಿ ಕುಡಿಲ್ಲ ಹಾಕ್ತೀನಿ. ಗುರಿಗೆಲ್ಲ ನನ್ನ ಶೋಲ್ಡರ್ ಸರಿ ಇಲ್ಲ, ಇಲ್ಲಂದ್ರೆ ನಾವು ನಮ್ಮ ನಾನು ಎಲ್ಲ ಕೂಡ ತಿಂತೀನಿ ಬರೋದಿಲ್ಲ. ಅಲ್ಲ ಏನ್ ಕ್ಯಾಮ್ರಾಮನ್ ನಾವು ಹೋಗಿ ಹೆಕ್ಕ ಬರ್ತಾ ಇದ್ದೀವಿ, ಓಡ್ ಬರ್ಬೇಕು. ನಾನು ಮಾತಾಡಿದ್ರೆ ರೆಕಾರ್ಡ್ ಆಗಿದೆ ಈಗ. ಇದು ಹಣ್ಣಾಗಿದ್ದಕ್ಕೆ ಹಂಗೆ ಟಪ ಟಪ ಅಂತ ಹೊಡ್ಕೊಂಡು ಬರ್ತಾ ಇತ್ತಿದೆ. ನಾವು ಮನೇಲಿ ತರ ಹುಳಿ ಎಲ್ಲ ಬೇರೆ ತರ ಕಾಣತ್ತಪ್ಪ, ಈ ಥರದೆಲ್ಲ ಇದಲ್ಲ. ಹುಳಿಸೆಣ್ಣು ಹುಳಿ ಇದೆ, ಮತ್ತೆ ಸ್ವೀಟ್ ಆಗ್ತದೆ. ಇದಕ್ಕೆ ಸ್ವಲ್ಪ ಉಪ್ಪು ಸಕ್ಕರೆ ತಿನ್ಬೇಕಲ್ಲ. ಸಕ್ಕರೆ ಉಪ್ಪ ಬೆಳಗ್ಗೆ ಒಂದು 7-7:30 ಟೈಮ್ ಹತ್ತಿದ್ವಿ. 7:30 ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಹತ್ತಲಿಕ್ಕೆ. ಇವಾಗ ಕರೆಕ್ಟ್ 10 ಗಂಟೆ. 7:30 ಸ್ಟಾರ್ಟ್ ಮಾಡಿದ್ದು, 7:30. ಹಾಂ, ಒಂದು 8, 9, 2.5 ತಾಸು. ಈಗ 10 ಗಂಟೆ. 2.5 ತಾಸಲ್ಲಿ ನಾವು ಅಲ್ಲಿ ಮೇಲ್ಗಡೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಣ್ಣ ಮಾಡಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ಮುಗೀತು, ಸೀದಾ ಬ್ಯಾಕ್. ಇಲ್ಲಿಗೆ ವಿಡಿಯೋ ಆವಾಗಲೇ ಮುಗಿಸಿದ್ದೆ. ಇವಾಗ ಯಾಕಂದರೆ ನಾನು ಟೈಮಿಂಗ್ ಹೇಳ್ತಾ ಇರೋದು, ಟೈಮಿಂಗ್ ಅವಾಗ ಹೇಳಿಲ್ಲಾಗಿದ್ನಲ್ಲ. ಮತ್ತೆ ನಮ್ಮ ಕೆಳಗಡೆ ಇಲ್ಲಿಂದ 10ಕ್ಕೆ ಮತ್ತು ಇಳಿಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಹೇಳಿದ್ದು. ಇಲ್ಲಿ ಬಂದರೆ ಎಲ್ಲ ಅಕ್ಕಪಕ್ಕನೇ ಗಾಡಿ ಎಲ್ಲ ನಿಲ್ಲಿಸ್ಲಿಕ್ಕೆ ಜಾಗ ಕೊಡ್ತದೆ, ಪಾಪ ತೊಂದರೆ ಇಲ್ಲ. ಜಾಸ್ತಿ ಗಾಡಿ ಎಲ್ಲ ಬರಬಾರ್ದು ಇಲ್ಲಿ. 1-2 ಕಾರೆಲ್ಲ ಬಂದರೆ ನಿಲ್ಲಿಸ್ಲಿಕ್ಕೆ ಜಾಗ ಕೊಡ್ತದೆ. ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್.